ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ರೆ ತಾವೆಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಪರವಾಗಿಲ್ಲ ಚೆನ್ನಾಗಿದ್ದೀವಿ. ದೇವ್ರ ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ವಾರದಿಂದ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಟ್ರೈ ಮಾಡಿದೆ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲೋ ಒಂದು ಕಡೆ ಮನಸ್ಸೇ ಬರ್ತಾ ಇರಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ. ಮತ್ತು ಏನೋ ಒಂಥರ ಮೂಡ್ ಸ್ವಿಂಗ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಡಿಲೇ ಆಯಿತು. ನಾನಂತೂ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ. ಐ ಹೋಪ್ ನೀವೂ ನಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ನೀವು ನನ್ನ ತವರು ಮನೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರೆ ಕಾಮೆಂಟ್ ಮೂಲಕ, ಸೊ ಅದಕ್ಕೆ ಉತ್ತರ ಕೊಡ್ತೀನಿ. ಅದಲ್ದಿರ ಅಕ್ಕ ಹೋಮ್ ಟೂರ್ ಮಾಡಿ ಅಮ್ಮನ ಮನೆ ಹೆಂಗಿದೆ ತೋರಿಸಿ ಹಂಗೆ ಹೆಂಗೆ ಅಂತ ಕೇಳಿದ್ದೀರಾ. ಸೊ ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಹೋಮ್ ಟೂರ್ ಅಂತ ಹೇಳ್ಬಿಟ್ಟು ನಾನು ಪ್ರಾಪರಾಗಿ ಎಲ್ಲ ಸೆಟ್ ಮಾಡಿಬಿಟ್ಟು ಏನೋ ಹೋಮ್ ಟೂರ್ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ನಮ್ಮ ತಾಯಿ ಮನೆ ತವರು ಮನೆ ಹೇಗಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದ ಒಂದು ವಾರದವರೆಗೂ ತುಂಬ ಆ್ಯಕ್ಟಿವ್ ಆಗಿದ್ದೆ. ಅದಾದ ನಂತರ ನನ್ನ ಪರಿಸ್ಥಿತಿ ಹೇಳೋದೇ ಬೇಡ. ಸೊ ಆ ಥರ ಆಗಿಬಿಟ್ಟಿತ್ತು. ಅದ್ರ ಬಗ್ಗೆ ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಇವಾಗ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಮೇನ್ ಎಂಟ್ರೆನ್ಸಿಂದ ಒಳಗಡೆ ಕಾಲಿಟ್ಟರೆ ಲಿವಿಂಗ್ ರೂಮ್ ಸಿಗುತ್ತೆ. ಇಲ್ಲಿ ಸೋಫಾ ಇದೆ, ಸೆಂಟರ್ ಟೇಬಲ್ ಇದೆ, ಟಿ ವಿ ಕ್ಯಾಬಿನೆಟ್ ಇದೆ, ಟಿ ವಿ ಇದೆ, ಮತ್ತು ಅದರ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ನ ಇಟ್ಟಿದ್ದಾರೆ. ಮತ್ತು ಅದರ ಎದುರುಗಡೆ ಡೈನಿಂಗ್ ರೂಮ್ ಇದೆ. ಇಲ್ಲಿ ಡೈನಿಂಗ್ ರೂಮ್ ಬೇಡ ಅಂತ ಹೇಳ್ಬಿಟ್ಟು ನಾವು ಲಿವಿಂಗ್ ರೂಮಲ್ಲಿನೇ ಡೈನಿಂಗ್ ಟೇಬಲ್ನ ಇಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೇವ್ರದ್ದು ಮನೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ತಂದೆಗೆ ಈ ರೂಮಲ್ಲಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೂಮಲ್ಲಿ ಒಂದು ದಿವಾನ್ ಸೆಟ್ಟನ್ನು ಸಹ ಅವ್ರಿಗೋಸ್ಕರ ಹಾಕಿದ್ದೀವಿ. ಇದ್ರ ಎದುರುಗಡೆ ಕಿಚನ್ ಇದೆ. ಕಿಚನ್ ಆರ್ಗನೈಸ್ ಆಗಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮೆಸ್ಸಿ ಆಗಿದೆ. ನಮ್ಮ ತಾಯಿ ಈಗ ತಾನೇ ಅಡುಗೆ ಮಾಡಿಬಿಟ್ಟು ಬೇಗ ಬೇಗ ರೆಡಿ ಆಗಿದ್ದಾರೆ. ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದೀವಿ. ನಾಳೆ ನಮ್ಮದು ಟ್ರೈನ್ ಇದೆ ಚಂಡೀಗಢ್ಗೆ. ಸೊ ಅದಕ್ಕೆ ಇವಾಗ ಹೋಮ್ ಟೂರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ. ಈ ಬೆಡ್ರೂಮ್ ಬಂದುಬಿಟ್ಟು ನಮ್ಮ ತಾಯಿದು. ಈಗ ಸದ್ಯಕ್ಕೆ ನಾನು ನನ್ನ ಚಿಕ್ಕ ಮಗ ಯೂಸ್ ಮಾಡ್ತಾ ಇದ್ದೀವಿ. ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ಡ್ ಬಾಲ್ಕನಿ ಇದೆ. ತುಂಬ ವೆಂಟಿಲೇಟೆಡ್ ಹೌಸು, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ಬಿಸಿಲು ಬರುತ್ತೆ. ನನಗಂತೂ ಈ ಬೆಡ್ರೂಮ್ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಬಾಗಿಲು ತೆಗೆದುಬಿಡ್ತೀನಿ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಮತ್ತು ಈ ರೂಮಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಏನಪ್ಪ ಈ ಬಾತ್ರೂಮ್ದು ಡೋರು ಕಬೋರ್ಡ್ ಥರ ಇದೆ ಅಂತ ಅಂದ್ಕೋಬೇಡಿ, ಇದು ಹಿಂಗೆ ಇರೋದು. ನನಗೂ ಫಸ್ಟ್ ಟೈಮ್ ನೋಡಿದಾಗ ಏನಪ್ಪ ಇದು ಟಾಯ್ಲೆಟಾ ಅಂತ ಅನಿಸ್ತು. ಬಟ್ ಸ್ಪೇಷಿಯಸ್ ಟಾಯ್ಲೆಟ್ ಇದೆ ಆ ರೂಮಲ್ಲಿ. ಅದಾದ ನಂತರ ಹಿಂಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾದ ಪುಟ್ಟದಾದ ಬೆಡ್ರೂಮ್ ಇದೆ. ಇದು ನಮ್ಮ ತಮ್ಮನ ಬೆಡ್ರೂಮು. ಅವನಿಗೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಅವನು ಈ ಬೆಡ್ರೂಮ್ನ ಚೂಸ್ ಮಾಡ್ಕೊಂಡಿದ್ದಾನೆ. ಇದರಲ್ಲಿನೂ ಸಹ ಒಂದು ಬಾಲ್ಕನಿ ಇದೆ, ಕಬೋರ್ಡ್ ಇದೆ, ಮತ್ತು ಸ್ಪೇಷಿಯಸ್ ಆಗಿದೆ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಸಾಮಾನನ್ನ ಇಟ್ಕೊತಾನೆ. ಅವನದು ಪ್ರೊಫೆಷ್ನಲ್ ಸಾಮಾನು ಆಗಿರ್ಬೋದು ಮತ್ತು ಪರ್ಸ್ನಲ್ ಸಾಮಾನು ಆಗಿರ್ಬೋದು ಎಲ್ಲನೂ ಈ ರೂಮಲ್ಲಿ ಬರುತ್ತೆ ಅಂತ ಈ ರೂಮ್ನ ತೊಗೊಂಡಿದ್ದಾನೆ. ಈ ಬಾಲ್ಕನಿನೂ ಸಹ ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ವೆಂಟಿಲೇಟೆಡು, ಮರಗಳಿವೆ ಸುತ್ತಮುತ್ತ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ತಾಯಿ ಬಾಗಿಲನ್ನ ಮುಚ್ಚೋದೇ ಇಲ್ಲ. ಯಾವುದೇ ಬಾಗಿಲಾಗಿರ್ಬೋದು ಅದನ್ನು ಕ್ಲೋಸ್ ಮಾಡಲ್ಲ. ಸೊ ಅದರಿಂದ ಮನೆ ಒಳಗಡೆ ಚೆನ್ನಾಗಿ ಫ್ರೆಶ್ ಏರ್ ಬರುತ್ತೆ. ಸೊ ಇದು ಆಯಿತು ನಮ್ಮ ಮನೆ ಟೂರು. ಇವಾಗ ಮಕ್ಕಳು ನಮ್ಮ ಅಮ್ಮ ಎಲ್ಲನೂ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ನಾನೇ ನಿಲ್ಲಿಸ್ದೆ, ಇರಪ್ಪ ಸ್ವಲ್ಪ ಹೊತ್ತು ಹೋಮ್ ಟೂರ್ ಮಾಡ್ತೀನಿ, ಮತ್ತು ನಾಳೆ ಹೋದ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಬೇಗ ಬೇಗ ಹೋಮ್ ಟೂರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಮನೆ ಹತ್ರ ಇರೋ ಹೈಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ನಾಳೆ ಟ್ರಾವೆಲಿಂಗ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಸಾಮಾನು ಬೇಕಾಗಿತ್ತು, ಸ್ನ್ಯಾಕ್ಸ್ ಆಗಿರ್ಬೋದು, ಮತ್ತು ನಮ್ಮ ಅಮ್ಮನಿಗೂ ಸ್ವಲ್ಪ ರಾಷನ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲನೂ ಖರೀದಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಇರೋ ಹೈಪರ್ ಮಾರ್ಕೆಟ್ಗೂ ಬಂದಿದ್ದೀವಿ. ಈ ಸಲ ಬೆಂಗಳೂರಿಗೆ ಬಂದಮೇಲೆ ನಾನು ಎಲ್ಲಿಗೂ ಹೋಗಿಲ್ಲ ಫ್ರೆಂಡ್ಸ್. ಬರೀ ನಮ್ಮ ದೊಡ್ಡಪ್ಪನ ಮನೆಗೆ ಮಾತ್ರ ನಾನು ಹೋಗಿರೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಮ್ಮ ಒಂದು 6 ಮಂತ್ಸ್ ಮುಂಚೆ ತೀರೋಗಿದ್ರು. ಅವ್ರು ತೀರೋದ್ಮೇಲೆ ನಾನು ಒಂದು ಸಲನೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಮಾತಾಡಿಸ್ಕೊಂಡು, ಮತ್ತು ಅಲ್ಲಿಂದ ನಮ್ಮ ಅತ್ತೆ ಮನೆ ಹತ್ರ ಆದ್ದರಿಂದ ಅವ್ರನ್ನೂ ಸಹ ಮೀಟ್ ಮಾಡಿ ಮಾತಾಡ್ಸಿದ್ದೀನಿ. ಬೇರೆ ಎಲ್ಲಿಗೂ ಹೋಗೋದಕ್ಕೆ ಮನಸ್ಸೇ ಬಂದಿಲ್ಲ. ಆ್ಯಕ್ಚುಲಿ ಎಲ್ಲರಿಗೂ ನಾನು ಕಮಿಟ್ ಮಾಡಿಬಿಟ್ಟಿದ್ದೆ, ಬರ್ತೀನಿ 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 ಅಂತ ಹೇಳ್ಬಿಟ್ಟು. ಪಾಪ ಅವ್ರೂ ಅಂದ್ಕೊಂಡ್ಬಿಟ್ರು ಬರ್ತಾಳೆ ಬರ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಹೋಗೋಕ್ಕೆ ಆಗಿಲ್ಲ. ಎಷ್ಟೊಂದು ಕಾಲ್ಸ್ನ ಮಿಸ್ ಮಾಡಿಕೊಂಡೆ. ಏನು ರೀಸನ್ಸ್ ಕೊಡೋದು ಅವ್ರಿಗೆ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ಫ್ರೆಂಡ್ ಕಮ್ ಸಿಸ್ಟರೇ ಅಂತ ಹೇಳ್ಬೋದು. ಅವಳದು ಮನೆ ಓಪನಿಂಗೂ ಆಗಿದೆ, ಹೊಸ ಮನೆ ಕಟ್ಸಿದ್ದಾರೆ. ಸೊ ಆ ಖುಷಿಯಲ್ಲಿನೂ ಸಹ ನಾನು ಹೋಗೋಕ್ಕಾಗಿಲ್ಲ. ಎಷ್ಟೊಂದು ವ್ಲಾಗ್ಸ್ನ ಮಾಡ್ಬೋದಾಗಿತ್ತು, ಬಟ್ ಏನೋ ಗೊತ್ತಿಲ್ಲ, ಒಂಥರ ಈ ವರ್ಷ ಬೆಂಗಳೂರಿಗೆ ಬಂದ ಪರಿಸ್ಥಿತಿನೇ ಬೇರೆ ಆಗಿತ್ತು. ಮತ್ತು ಏನೇನೋ ನನಗೆ ತುಂಬ ಹೇಳಬೇಕು ನಿಮ್ಮ ಜೊತೆ ಅಂತ ನಾನು ಈಗರ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಯಾಕಂದರೆ ನನ್ನ ಮನಸ್ಸಲ್ಲಿ ನಾನು ಏನೂ ಇಟ್ಕೊಳ್ಳಲ್ಲ, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ.
ಈಗ ನಮ್ಗೆ ಏನೇನು ಸಾಮಾನು ಬೇಕಾಗಿತ್ತೋ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಆಚೆ ಬಂದಿದ್ದೀವಿ. ನನ್ನ ಮಕ್ಕಳಿಗೆ ಮೋಮೋಸ್ ನೋಡಿದ್ರೆ ಸಾಕು ತಿನ್ನಬೇಕು ಅಂತ ಅನಿಸುತ್ತೆ. ಅವ್ರು ಕೇಳಲೇ ಇಲ್ಲ, ನಮ್ಮಮ್ಮ ತಿಂತೀರಾ ಅಂತ ಕೇಳಿದ್ರಾ, ಅವ್ರು ಬಿಡ್ತಾರಾ? ಸೊ ಅವ್ರೂ ತಿಂತೀವಿ ಅಂತ ಹೇಳಿದ್ದಕ್ಕೆ ಕುತ್ಕೊಂಡು ತಿಂತಾ ಇದ್ದಾನೆ. ನಮ್ಮಮ್ಮನಿಗೆ ಮಕ್ಕಳಿಗೆ ತಿನ್ನಿಸೋದು ತುಂಬ ಇಷ್ಟ ಆಗುತ್ತೆ. ಪಾಪ ತಿನ್ನಲಿ ಬಿಡು, ಇನ್ನೂ ಬೇಕಾ ಇನ್ನೂ ಬೇಕಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಬೇಕು ಬೇಕು ಅಂತ ಹೇಳ್ಬಿಟ್ಟು 3 ಪ್ಲೇಟ್ ಮೋಮೋಸ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮಕ್ಳು ಇಲ್ಲಿ ತಿನ್ನೋವಾಗಲೇ ಮಳೆ ಶುರುವಾಯಿತು. ಇಲ್ಲಿಂದ ಹಂಗೆ ನಡ್ಕೊಂಡು ಮನೆ ಹತ್ರ ಹೋಗ್ತಾ ಹೋಗ್ತಾ ಸ್ವಲ್ಪ ನನಗೆ ಬೊಟ್ಟುಗಳೆಲ್ಲ ಬೇಕಾಗಿತ್ತು. ಸೊ ಅವನ್ನು ಸಹ ಶಾಪಿಂಗ್ ಮಾಡಿಕೊಂಡೆ. ನಾರ್ತ್ ಇಂಡಿಯಾದಲ್ಲಿ ನನಗೆ ಬೇಕಾಗಿರೋ ಬೊಟ್ಟುಗಳು ಸಿಗಲ್ಲ. ನನಗೆ ತುಂಬ ಸಿಂಪಲ್ ಬೊಟ್ಟುಗಳು ಇಷ್ಟ ಆಗುತ್ತೆ, ಮರೂನ್ ಕಲರ್ದು, ಬ್ರೌನ್ ಕಲರ್ದು. ಸೊ ಅವನ್ನ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇವನು ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಮೋಮೋಸ್ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದ. ನಮ್ಮ ತಾಯಿ ಅಡುಗೆ ಮಾಡಿ ಮಾಡಿ ಇಟ್ಬಿಡ್ತಾರೆ, ಅದನ್ನು ಖಾಲಿ ಮಾಡಿಸೋ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಬಿಡ್ತಾರೆ. ಸೊ ಅವ್ರು ತಿನ್ನಲ್ಲ ಅಂದಮೇಲೆ ಬಿಟ್ಬಿಡ್ತೀವ. ಸೊ ಅದಕ್ಕೆ ಒಂದು 2 ಅವರ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ಪ್ಲೇಟಲ್ಲಿ ನಾನೇ ಸರ್ವ್ ಮಾಡ್ಕೊಂಡು ಬಂದು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ನಾನು ತಿನ್ನಿಸಿದ್ರೆ ಹೊಟ್ಟೆ ತುಂಬ ತಿಂದ್ಬಿಡ್ತಾನೆ. ನೀನೇ ತಿನ್ನಪ್ಪ ಅಂತ ಅವ್ನಿಗೆ ಹಾಕ್ಕೊಟ್ರೆ ಪ್ಲೇಟಲ್ಲಿ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಕುತ್ಕೊಂಡು ಆರಾಮಾಗಿ ತಿನ್ನಿಸ್ತಾ ಇದ್ದೀನಿ. ನೋಡಿ ಎಲ್ಲ ಫಿನಿಶ್ ಮಾಡಿಬಿಟ್ಟ. ನಮಗಿಷ್ಟವಾದ ಅಡುಗೆ ಮಾಡಿದ್ರು ನಮ್ಮ ತಾಯಿ. ನಮ್ಮೆಲ್ರಿಗೂ ಎಣ್ಣೆ ಬದನೆಕಾಯಿ ಗ್ರೇವಿ ತುಂಬ ಇಷ್ಟ ಆಗುತ್ತೆ. ಅದನ್ನು ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊಂಡಿದ್ದೀವಿ. ತಿಂದಿಲ್ಲ ಅಂದರೆ ನಮ್ಮ ಅಮ್ಮನಿಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೆ ಫಸ್ಟು ಅವನಿಗೆ ತಿನ್ನಿಸಿ ಆಮೇಲೆ ನಾನು ಚಿಕ್ಕ ಮಗ ಎಲ್ಲನೂ ತಿಂದ್ವಿ. ನಮ್ಮಮ್ಮ ನಮ್ಮಪ್ಪ ಎಲ್ಲನೂ ಸ್ವಲ್ಪ ಲೇಟೇ ತಿನ್ನೋದು. ನನಗೆ ರೂಢಿ ಆಗಿಬಿಟ್ಟಿದೆ ಮಕ್ಕಳಿಗೆ ಬೇಗ ಊಟ ತಿನ್ನಿಸೋದು. ಒಂದು 8 ಗಂಟೆ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ನಮ್ಮಪ್ಪ ನಮ್ಮಮ್ಮ ಸ್ವಲ್ಪ ನಿಧಾನವಾಗಿ ಅವ್ರ ಫೇವ್ರೆಟ್ ಸೀರಿಯಲ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ತಿಂತಾರೆ. ಸ್ಪೆಷಲಿ ರಾಗಿ ಮುದ್ದೆ ಮಾಡ್ಕೊಂಡು ತಿಂತಾರೆ ಅವರು ಬಿಸಿ ಬಿಸಿಯಾಗಿ. ಅವರು ಸ್ವಲ್ಪ ಅನ್ನ ಎಲ್ಲನೂ ಕಡಿಮೆನೇ ರಾತ್ರಿ ಹೊತ್ತು ತಿನ್ನೋದು. ಅವರು ರಾಗಿ ಮುದ್ದೆ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ತಿಂತಾರೆ. ನನ್ನ ತಮ್ಮ ಕೆಲಸದಿಂದ ಲೇಟಾಗಿ ಮನೆಗೆ ಬರೋದು. ಸೊ ಲೇಟಾಗಿ ಮನೆಗೆ ಬರೋ ಕಾರಣ ಊಟನೂ ಲೇಟಾಗಿ ಮಾಡ್ತಾನೆ, ಮಲಗೋದು ಲೇಟು, ಬೆಳಗ್ಗೆ ಎದ್ದೇಳೋದು ಲೇಟು. ಅವ್ನು ತುಂಬ ಬ್ಯುಸಿಯಾಗಿರ್ತಾನೆ. ಅವ್ನದು ರೊಟೀನೇ ತುಂಬ ಬ್ಯುಸಿಯಾಗಿರುತ್ತೆ. ಸ್ವಲ್ಪ ಅದಕ್ಕೆ ಲೇಟ್ ಆಗಿಬಿಡುತ್ತೆ ಎಲ್ಲನೂ. ನನ್ನ ತಂದೆ ತಾಯಿ ಎಲ್ಲನೂ ಬೇಗ ಎದ್ದೇಳ್ಬಿಡ್ತಾರೆ. ಅವ್ರಿಗೆ ಬೆಳಗ್ಗೆ ಬೇಗ ಎದ್ದಿಲ್ಲ ಅಂದರೆ ಒಂಥರ ಆಗುತ್ತೆ. ಸೊ ಬೇಗ ಎದ್ಬಿಟ್ಟು ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಕೊತಾರೆ. ಅಂದರೆ ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣವೇ ಆಚೆ ಎಲ್ಲ ಗೂಡಿಸೋದು, ಒರೆಸೋದು, ರಂಗೋಲಿ ಹಾಕೋದು, ಕಿಚನಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದು, ಅದರಲ್ಲಿ ಬ್ಯುಸಿಯಾಗಿರ್ತಾರೆ. ನಮ್ಮ ತಂದೆ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರು ಬ್ರಷ್ ಮಾಡೋದು, ಫ್ರೆಶ್ ಅಪ್ ಆಗೋದು, ಬಟ್ಟೆ ಹಾಕ್ಕೊಳ್ಳೋದು, ಕುತ್ಕೊಳ್ಳೋದು. ಈ ಟಿ ವಿ ಸಿನಿಮಾದಲ್ಲಿ ಮೂವಿ ಬರ್ತಾ ಇರುತ್ತೆ 10 ಗಂಟೆ ಒಳಗಡೆ. ಅದನ್ನೆಲ್ಲ ನೋಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ಮನೆಯಿಂದ ಆಚೆಗೆ ಹೊರಡ್ತಾರೆ. ಆಮೇಲೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾರೆ. ನಾವು ಡೈಲಿ ಬೆಳಗ್ಗೆ ಎದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯ ಇವತ್ತು ಅಂತ ಕೇಳಿದಾಗ, ಕೆಲಸ ಇದೆ ಅಮ್ಮ, ಬ್ಯುಸಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಅವ್ರ ಕೆಲಸ ಏನು ಅಂತ ನೀವು ಕೇಳ್ಬೋದು. ಅವ್ರದ್ದೇನು ಕೆಲಸ ಇಲ್ಲ, ಮನೇಲಿದ್ದರೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ದಿವಸ ಒಂದೊಂದು ರೀಸನ್ ಕೊಡ್ತಾರೆ. ಒಂದು ದಿವಸ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಮ್ಮ, ಕಾಲು ನೋವ್ತಾ ಇದೆ, ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಹೋಗ್ತಾರೆ. ಇನ್ನೊಂದು ದಿವಸ ಸ್ಟೇಡಿಯಮಲ್ಲಿ ಸ್ವಲ್ಪ ಕೆಲಸ ಇದೆ, ಯಾರನ್ನೋ ಮೀಟ್ ಮಾಡಬೇಕು, ಯಾರೋ ದುಡ್ಡು ಕೊಡಬೇಕು ಅಂತ ಹೋಗ್ತಾರೆ. ಸೊ ಆ ಥರ ರೀಸನ್ಸ್ ಹೇಳ್ಬಿಟ್ಟು 365 ಡೇಸು ಮನೇಲಿರಲ್ಲ. ನಮ್ಮ ಅಪ್ಪಂದು ಇದೇ ರೊಟೀನ್ ಅಂತ ಹೇಳ್ಬಿಟ್ಟು ನಾವು ಸಹ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ. ಇವಾಗ ನಮ್ಮ ಅಪ್ಪನಿಗೆ 75 ಇಯರ್ಸ್ ಆಗಿದೆ, ಆದ್ರೂ ಸಹ ಆ್ಯಕ್ಟಿವ್ ಆಗಿ ಬೆಳಗ್ಗೆ ಎದ್ದೇಳ್ತಾರೆ, ರೆಡಿ ಆಗ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ, ಆಚೆ ಹೋಗ್ತಾರೆ, ಪೂರ್ತಿ ದಿವಸ ಆಚೆ ಇದ್ದು ರಾತ್ರಿ ಮನೆಗೆ ಬರ್ತಾರೆ. ಕಾಲು ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ, ನಾವೆಲ್ಲನೂ ಬೈತೀವಿ. ಆ ಬೈಯುವಾಗ ನಗಿತಾರೆ. ಆಮೇಲೆ ಸ್ವಲ್ಪ ಹೊತ್ತು ನಮ್ಮ ಅಮ್ಮಂದು ನಮ್ಮ ಅಪ್ಪಂದು ಆರ್ಗ್ಯುಮೆಂಟ್ ಆಗುತ್ತೆ. ಅದಾದ ನಂತರ ನಮ್ಮಮ್ಮ ಬಿಸಿ ಬಿಸಿಯಾಗಿ ಮುದ್ದೆ ಇಲ್ಲಾಂದರೆ ರೈಸ್ ಸರ್ವ್ ಮಾಡ್ತಾರೆ, ಡಿನ್ನರ್ ತಿಂತಾರೆ. ಆಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಮಲ್ಕೊತಾರೆ. ಸೊ ಇದು ನಮ್ಮ ಅಪ್ಪಂದು ರೊಟೀನ್ ಆಗಿದೆ. ಮತ್ತು ಇವಾಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಒಬ್ಬರು ಕಾಮೆಂಟ್ ಮೂಲಕ ಕೇಳಿದ್ರು, ಅಕ್ಕ ನಿಮ್ಮ ತಂದೆ ತಾಯಿ ಮನೆ ಓನ್ ಹೌಸಾ ಇಲ್ಲ ರೆಂಟೆಡ್ ಹೌಸಾ ಅಂತ ಹೇಳಿಬಿಟ್ಟು. ನಮ್ಮ ತಂದೆ ತಾಯಿ ಮನೆ ಓನ್ ಹೌಸೂ ಅಲ್ಲ, ರೆಂಟೆಡ್ ಹೌಸೂ ಅಲ್ಲ, ಲೀಸ್ಗಿದ್ದಾರೆ. ಒಂದು 7 ಇಯರ್ಸಿಂದ ಲೀಸ್ಗೆ ಅವ್ರು ಇರೋದು. ಅದಕ್ಕೆ ಒಬ್ಬರು ಬಂದುಬಿಟ್ಟು, ಏನಕ್ಕೆ ನಿಮ್ಮ ಅಪ್ಪನಿಗೆ ಸ್ವಂತ ಮನೆ ಇಲ್ವಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನಮಗೆ ಸ್ವಂತ ಮನೆ ಇತ್ತು, ಬಟ್ ನಾವು ಸೇಲ್ ಮಾಡಿಬಿಟ್ವಿ ಅಂತ ರಿಪ್ಲೈ ಮಾಡಿದಾಗ ಅವರು ಏನಕ್ಕೆ ಸೇಲ್ ಮಾಡಿದ್ರಿ ಅಂತ ಡೀಟೇಲಾಗಿ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಡೋದು ಏನಂತ ಹೇಳಿದ್ರೆ, ನಮ್ಮ ಅಜ್ಜ ಅಜ್ಜಿಗೆ ಬೆಂಗಳೂರಲ್ಲಿ 2 ಓನ್ ಹೌಸ್ ಇತ್ತು. ಸೊ ಆ ಮನೆಯಲ್ಲಿ ಹುಟ್ಟಿ ಬೆಳೆದವರು ನಮ್ಮಪ್ಪ. ಸೊ ಚಿಕ್ಕ ವಯಸ್ಸಿಂದ ಮದುವೆ ಆಗೋವರೆಗೂ ನಮ್ಮಪ್ಪ ಓನ್ ಹೌಸಲ್ಲೇ ಹುಟ್ಟಿ ಬೆಳೆದವರು. ಮದುವೆ ಆದಮೇಲೆ ಏನಾದರೂ ಒಂದು ಕಾರಣಗಳಿಂದ ಡಿಸ್ಪ್ಯೂಟ್ಸ್ ಶುರು ಆಗುತ್ತೆ. ನಮ್ಮ ತಾಯಿಯಿಂದ ಏನೂ ಡಿಸ್ಪ್ಯೂಟ್ ಶುರು ಆಗಿಲ್ಲ, ನಮ್ಮ ತಂದೆಯಿಂದನೇ ಅವ್ರ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಶುರು ಆಗಿತ್ತು. ಸೊ ಅವರು ದುಡಿತಾ ಇರಲಿಲ್ಲ, ಮನೆಗೆ ದುಡ್ಡು ಕೊಡ್ತಾ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಅಣ್ಣ ತಮ್ಮಂದಿರು ಜಗಳ ಆಗಿಬಿಟ್ಟು
ಹಾಕಿದ್ರು ನಮ್ಮ ತಂದೆಗೆ. ಸೊ ಆಮೇಲೆ ನಮ್ಮಮ್ಮ ಆಚೆ ಬಂದಮೇಲೆ ಹಂಗು ಹಿಂಗು ನಮ್ಮನ್ನು ಬೆಳೆಸಿದ್ರು. ನಮ್ಮ ಅಪ್ಪಂದು ಗೌರ್ಮೆಂಟ್ ಜಾಬ್ ಇದ್ರೂ ಸಹ ಅವರು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ವಾಲಂಟ್ರಿ ರಿಟೈರ್ಮೆಂಟ್ ಮಾಡಿದ್ಮೇಲೆ ಸ್ವಲ್ಪ ದುಡ್ಡು ಬಂತು. ಆ ದುಡ್ಡಲ್ಲಿ ಚಿಕ್ಕದಾದ ಒಂದು ಮನೇನ ಕಟ್ಸಿದ್ರು. ಆ ಮನೆ ಕಟ್ಸಿದ್ಮೇಲೆ ಒಂದು ದಿನಾನೂ ನಾವು ಆ ಮನೇಲಿ ಇದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಕಟ್ಸುವಾಗ ಸ್ವಲ್ಪ ಸಾಲ ಸೂಲ ಆಗಿತ್ತು. ಅದಕ್ಕೆ ಆ ಮನೇನ ಲೀಸಿಗೆ ಕೊಟ್ಬಿಟ್ರು. ನಾವು ಕೋರಮಂಗ್ಲದಲ್ಲಿ 15 ವರ್ಷ ಇದ್ವಿ ರೆಂಟೆಡ್ ಮನೆಯಲ್ಲಿ. ಒಂದು ಟೈಮ್ ಬಂದಮೇಲೆ ಆ ಮನೇನ ಸೇಲ್ ಮಾಡೋದೇ ಬೆಸ್ಟು ಅಂತ ಅನಿಸ್ತು. ಸೇಲ್ ಮಾಡಿದ್ಮೇಲೆ ಬಂದಿರೋ ದುಡ್ಡಲ್ಲಿ ನಮ್ಮ ಮನೇಲಿ ಲೀಸ್ಗಿದ್ರಲ್ಲ ಅವ್ರಿಗೆ ದುಡ್ಡನ್ನ ಕೊಟ್ವಿ. ಆಮೇಲೆ ಸ್ವಲ್ಪ ಸಾಲ ಸೋಲ ಇತ್ತು, ಅದನ್ನು ತೀರಿಸಿದ್ವಿ. ಆಮೇಲೆ ಲೀಸ್ಗೆ ಒಂದು ಮನೆ ಮಾಡ್ಕೊಂಡ್ವಿ. ಇವಾಗ ನಾವಿರೋ ಮನೆ ಬಂದುಬಿಟ್ಟು 1 ವರ್ಷನೇ ಆಗಿರೋದು ಲೀಸಿಗೆ ಬಂದು. ಅದಕ್ಕೂ ಮುಂಚೆ 7 ವರ್ಷ ನಾವು ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ವಿ. ಅದನ್ನು ಸಹ ಲೀಸ್ ಹೌಸೇ ಆಗಿತ್ತು. ನಮ್ಮ ಅಮ್ಮನಿಗೆ ಮಹಾಲಕ್ಷ್ಮಿ ಲೇಔಟಿಂದ ನಾಗರಬಾವಿವರೆಗೂ ಬರೋದಕ್ಕೆ ನಾವು ತುಂಬ ಕನ್ವಿನ್ಸ್ ಮಾಡಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ತುಂಬ ಫ್ರೆಂಡ್ಸೂ ಸಹ ಇದ್ದರು, ಇವಾಗ್ಲೂ ಸಹ ಇದ್ದಾರೆ. ಅವರು ಟೆಂಪಲ್ಸ್ಗೆಲ್ಲ ಟ್ರಿಪ್ಗೆಲ್ಲ ಹೋಗ್ತಾ ಇದ್ರು. ಹಂಗೂ ಹಿಂಗೂ ಇಲ್ಲಿ ಸ್ವಲ್ಪ ಲೀಸ್ ಕಡಿಮೆ ಅಂತ ಹೇಳ್ಬಿಟ್ಟು ನಾನೇ ಈ ಮನೆ ಹುಡುಕಿ ಕೊಟ್ಟಿರೋದು. ಸೊ ನನ್ನ ತಮ್ಮನಿಗೆ ಇಷ್ಟ ಆಯಿತು. ಅವನಿಗೆ ಕಂಪ್ನಿ ಕಡೆಯಿಂದ ಟ್ರಾವೆಲ್ ಅಲೋವೆನ್ಸ್ ಎಲ್ಲ ಕೊಡ್ತಾರೆ. ಅವ್ನಿಗೇನು ಎಷ್ಟೇ ದೂರ ಇದ್ರೂ ಪ್ರಾಬ್ಲಮ್ ಆಗಲ್ಲ, ಕ್ಯಾಬಲ್ಲಿ ಅವ್ನು ಟ್ರಾವೆಲ್ ಮಾಡ್ತಾನೆ, ಅದಕ್ಕೆ ಕಂಪ್ನಿನೇ ದುಡ್ಡು ಕೊಡುತ್ತೆ ಅಂತ ಹೇಳಿಬಿಟ್ಟು ಅವನು ಓಕೆ ಅಂತ ಹೇಳ್ದ. ಅವ್ನಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಓಕೆ ಅಂತ ಹೇಳಿದ್ರು. ಇವಾಗ 1 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ದಿರ ಆರಾಮಾಗಿದ್ದಾರೆ ಈ ಮನೆಯಲ್ಲಿ. ಸೊ ಇದಾಯಿತು ನಮ್ಮ ಮನೆ ಕತೆ. ಇವಾಗ ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ನಿನ್ನ ತಮ್ಮನಿಗೆ ಏನಕ್ಕೆ ಇನ್ನೂ ಮದುವೆ ಮಾಡಿಲ್ಲ ಅಂತ ಒಬ್ಬರು ಕಾಮೆಂಟ್ ಮೂಲಕ ಕೇಳಿದ್ರು. ಸೊ ಅವ್ರಿಗೆ ನನ್ನ ಉತ್ತರ ಬಂದುಬಿಟ್ಟು ಮದುವೆ ಅನ್ನೋದು ಆ ಟೈಮ್ ಕೂಡಿ ಬಂದಾಗ ಆಗೇ ಬಿಡುತ್ತೆ. ನಾವೆಷ್ಟೇ ಫೋರ್ಸ್ ಮಾಡಿದ್ರೂ ಅದಾಗಲ್ಲ. ಫೋರ್ಸ್ ಮಾಡಿ ಮದುವೆ ಮಾಡಿರೋರು ಖುಷಿಯಾಗಿಯೂ ಸಹ ಇರಲ್ಲ. ಅವನಿಗೆ ಇವಾಗ ಮದುವೆ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಅವನಿಗೆ ಲೈಫಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹಠ ಇದೆ. ಇಂಡಿಪೆಂಡೆಂಟ್ ಆಗಬೇಕು, ಸ್ಪೆಷಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಚಿಕ್ಕ ವಯಸ್ಸಿಂದ ತುಂಬ ಕಷ್ಟನ ನೋಡಿದ್ದಾನೆ. ಫೈನಾನ್ಷಿಯಲಿ ನಾವು ತುಂಬ ಡಿಸ್ಪ್ಯೂಟ್ಸ್ನ ಫೇಸ್ ಮಾಡಿದ್ದೀವಿ, ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ. ನಮ್ಮ ಮನೆ ಪರಿಸ್ಥಿತಿ ಎಲ್ಲನೂ ತುಂಬ ಕೆಟ್ಟದಾಗಿತ್ತು ಒಂದು ಕಾಲದಲ್ಲಿ. ಇವಾಗ ನಮ್ಮ ತಂದೆ ಚೆನ್ನಾಗಿದ್ದಾರೆ. ಬಟ್ ಒಂದು ಕಾಲದಲ್ಲಿ ನಮ್ಮಪ್ಪ ಏನು ರೆಸ್ಪಾನ್ಸಿಬಿಲಿಟೀಸ್ ತಗೊತಾ ಇರಲಿಲ್ಲ. ಎಲ್ಲನೂ ನಮ್ಮ ಅಮ್ಮನ ಮೇಲೇ ಡಿಪೆಂಡ್ ಆಗಿದ್ವಿ. ಅವ್ರ ಜೊತೆ ನಾವೂ ಸಹ ಜಗಳ ಮಾಡ್ತಾಯಿದ್ವಿ. ಸೊ ತುಂಬ ಇದೆ ಎಮೋಷ್ನಲ್ ಆಗಿ. ಇನ್ನೂ ಏನೇನೋ ಹೇಳ್ಬೇಕಂದ್ರೆ ಏನೇನೋ ಹೇಳ್ಬಿಡ್ತೀನಿ ನಾನು. ಅದೆಲ್ಲ ಇವಾಗ ಬೇಡ. ಕಾಲ ಕೂಡಿ ಬಂದಾಗ ಅವ್ನಿಗೆ ಮದುವೆ ಆಗುತ್ತೆ. ಅದನ್ನು ನೀವು ನನ್ನ ವ್ಲಾಗ್ ಮುಖಾಂತರ ನೋಡ್ಬೋದು. ಅವತ್ತು ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಮುಂಚೆ ಇವಾಗ ನಾನು ನಮ್ಮ ಮನೆಗೆ ಬಂದಿದ್ದೀನಿ, ಚಂಡೀಗಢಕ್ಕೆ ಬಂದಿದ್ದೀನಿ. ಬಂದ ತಕ್ಷಣವೇ ಬೆಳಗ್ಗೆ ನಾನು ಕ್ಲೀನಿಂಗ್ ಕೆಲಸ ನಾನು ಶುರು ಮಾಡಿಬಿಟ್ಟಿದ್ದೀನಿ. ಈ ಸ್ಟೆಪ್ಸ್ ಎಲ್ಲ ನೋಡ್ಬೋದು. ನಾನು ಹೋದಾಗಿಂದನೂ ಯಾರೂ ಕ್ಲೀನ್ ಮಾಡಿರಲಿಲ್ಲ. ಎಷ್ಟು ಗಲೀಜಾಗಿಬಿಟ್ಟಿದೆ ನೀರೆಲ್ಲನೂ. ಸೊ ಬಂದ ತಕ್ಷಣವೇ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದು, ಎಷ್ಟೇ ಟಯರ್ಡ್ ಇದ್ರೂ ಏನಿದ್ರೂ ಈ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಮಕ್ಕಳನ್ನ ಇವತ್ತು ಹೆಂಗಿದ್ರೂ ಸ್ಕೂಲ್ಗೆ ಕಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ 1ನೇ ತಾರೀಕಿಗೆ ಮಕ್ಕಳದು ಸ್ಕೂಲ್ ರಿಓಪನ್ ಆಗಿದೆ, ಜುಲೈ 1ನೇ ತಾರೀಕಿಗೆ. ಬಟ್ ನಾವು 5ನೇ ತಾರೀಕಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ನಾನು ಫಸ್ಟು ಸ್ಟೆಪ್ಸ್ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ, ಬಾಲ್ಕನಿ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಚೆಯಿಂದ ಕೆಲಸ ಶುರು ಮಾಡಿದ್ದೀನಿ. ಒಂದು 15 ದಿವಸ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಮನೆಯದು ಸಿಚುಯೇಷನು ಗತಿ ಹೆಂಗಾಗ್ಬಿಟ್ಟಿತ್ತು ಗೊತ್ತಾ. ಸೊ ಅದನ್ನೆಲ್ಲ ಇವತ್ತು ಸೆಟ್ ಮಾಡಬೇಕು. ನಮ್ಮ ಯಜಮಾನ್ರು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗ್ತಾಯಿದ್ರು. ಸೊ ಅದಕ್ಕೆ ಅವ್ರೂ ಸಹ ಅವ್ರಿಗೆ ಆ್ಯಕ್ಚುಲಿ ಈ ಓಡಿಸೋದು ಗೂಡ್ಸೋದೆಲ್ಲನೂ ಇಷ್ಟ ಆಗಲ್ಲ. ಸೊ ಅದು ಅವ್ರೂ ಸಹ ಮಾಡಿಲ್ಲ. ನಮ್ಮ ಓನರ್ ಅವ್ರ ಮನೆಯಲ್ಲಿ ಕೆಲಸದವ್ರು ಬರ್ತಾರೆ. ಅವರು ಒಂದು ದಿವಸ ಇನಿಷಿಯೇಟಿವ್ ತಗೊಂಡ್ಬಿಟ್ಟು ಸ್ಟೆಪ್ಸನ್ನು ಕ್ಲೀನ್ ಮಾಡಿಸಿಲ್ಲ. ಅವ್ರು ಬಾಡಿಗೆ ಅವ್ರ ಥರ ಇದ್ದಾರೆ. ನಾನು ಮನೇಲಿರೋವಾಗ ಅವ್ರೇನಾದರೂ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡ್ತೀನಿ, ಟೆರೆಸ್ ಮೇಲೇನೂ ಕ್ಲೀನ್ ಮಾಡ್ತೀನಿ. ಬಟ್ ಅವ್ರು ಮಾತ್ರ ಅವ್ರ ಮನೆ ಮುಂದ್ಗಡೆನೇ ಕೆಲಸದವ್ರ ಜೊತೆ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಎಲ್ಲರೂ ನಮ್ಮ ಥರ ಇರಲ್ಲ ಅಲ್ಲ, ಎಲ್ಲರಿಗೂ ನಮ್ಮ ಥರ ಮನಸ್ಸಿರಲ್ಲ. ಸೊ ಇದೊಂದು ಎಕ್ಸ್ಪೀರಿಯನ್ಸ್. ನನಗೆ ಈ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ತುಂಬ ಹರ್ಟ್ ಆಗುತ್ತೆ. ನಾವು ನಮ್ಮವರು ನಮ್ಮದು ಅಂತ ಮನಸ್ಸಿಂದ ಎಲ್ಲ ಕೆಲಸನೂ ಮಾಡ್ತೀವಿ. ಬಟ್ ಬೇರೆಯವರು ಮೈಂಡ್ ಯೂಸ್ ಮಾಡ್ತಾರೆ ನೋಡಿ, ಆವಾಗ ನನಗೆ ಸಿಟ್ಟು ಬಂದರೆ ಅವ್ರ ಮುಖ ನೋಡೋದಕ್ಕೂ ಮನಸ್ಸು ಬರಲ್ಲ ನನಗೆ. ಸೊ ಆ ಥರ ಸ್ವಭಾವ ನಂದು. ನಮ್ಮ ಯಜಮಾನ್ರು ನನ್ನ ಬೈತಾ ಇರ್ತಾರೆ, ಇಷ್ಟು ಎಮೋಷ್ನಲ್ ಆಗಿ ಮನಸ್ಸಿಗೆಲ್ಲ ಹಚ್ಕೋಬೇಡ. ಸೊ ಇದು ನಮ್ಮ ಮನೆ ಎಲ್ಲ, ಬಾಡಿಗೆದಾರರು ನಾವು. ಸೊ ಅವರು ಓನರ್ ಅವರು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅಯ್ಯೋ ಹೋಗಪ್ಪ ಅಂತ ಹೇಳ್ಬಿಟ್ಟು ನಾನು ನನ್ನ ಸ್ವಭಾವ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಪ ಮಾಡ್ಕೊತಾ ಇದ್ದೆ ಅವ್ರ ಮೇಲೇನು. ನೀನೇನಕ್ಕೆ ಇದೆಲ್ಲ ಮಾಡಿಲ್ಲ. ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ಸ್ ಎಲ್ಲನೂ ಡ್ರೈ ಆಗಿಬಿಟ್ಟಿತ್ತು. ಮತ್ತು ಬೇರೆ ಪ್ಲ್ಯಾಂಟ್ಸ್ ಎಲ್ಲನೂ ಆಚೆ ಕಡೆ ಇಟ್ಟಿದ್ವಲ್ಲ. ಸೊ ಅವೆಲ್ಲನೂ ಡ್ರೈ ಆಗಿಬಿಟ್ಟಿತ್ತು. ನಮ್ಮ ಯಜಮಾನ್ರಿಗೆ ಏನಂದರೆ ಏನೂ ಬರಲ್ಲ.
ಸೊ ಅದೊಂದು ಕೋಪ ಬೇರೆ ಇತ್ತು. ಮತ್ತೆ ಸ್ವಲ್ಪ ಅವ್ರ ಮೇಲೆ ಅಂದರೆ ಓನರ್ ಮೇಲೂ ಸ್ವಲ್ಪ ಕೋಪ ಬಂತು ನನಗೆ. ಕೋಪ ಮಾಡ್ಕೊತ ಬೈತಾ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಟಿಫಿನ್‌ಗೆ ಇವತ್ತು ಚಪಾತಿ ಮತ್ತು ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನ ತೊಳೆದಿಟ್ಟಿದ್ದೀನಿ. ಈ ವೆಜಿಟೇಬಲ್ಸ್ ಎಲ್ಲನೂ ನಮ್ಮ ಯಜಮಾನ್ರು ರಾತ್ರಿನೇ ತಗೊಂಡು ಬಂದಿದ್ದು. ಫ್ರಿಜ್ಜೆಲ್ಲ ಖಾಲಿ ಇಟ್ಟಿದ್ರು. ಏನಂದರೆ ಏನೂ ಇರಲಿಲ್ಲ. ಸೊ ಅದಕ್ಕೆ ಅಂತಾನೆ ಮನೆಗೆ ಬಂದ ತಕ್ಷಣನೇ ಬೈದು ಅವ್ರನ್ನ ಆಚೆ ಕಳಿಸಿ ತರಕಾರಿಗಳನ್ನ ತರಿಸಿದ್ದೀನಿ. ಅಟ್ಲೀಸ್ಟ್ ಒಂದು 2 ದಿನಕ್ಕೆ ಆಗೋತ್ತಷ್ಟು ತರಕಾರಿಗಳನ್ನ ತಗೊಂಡು ಬಂದರೆ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಬೇಕಾದರೆ ನನಗೆ ಏನೇನು ಬೇಕೋ ಅದನ್ನೆಲ್ಲನೂ ತರಿಸ್ಬೋದು ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ, ಕಾಲಿಫ್ಲವರು ಮತ್ತು ಕ್ಯಾಪ್ಸಿಕಮು, ನಿಂಬೆಹಣ್ಣು, ಗ್ರೀನ್ ಚಿಲ್ಲೀಸು, ಟೊಮೆಟೋಸು, ಈರುಳ್ಳಿ, ಆಲೂಗಡ್ಡೆ ಇವನ್ನೆಲ್ಲನೂ ತರಿಸಿದ್ದೀನಿ. ಎಲ್ಲನೂ ಚೆನ್ನಾಗಿ ತೊಳೆದು ಇಟ್ಕೊತಾ ಇದ್ದೀನಿ. ಒಂದು 2 ದಿವಸ ಮ್ಯಾನೇಜ್ ಆಗುತ್ತೆ. ಅದಾದಮೇಲೆ ನನಗೇನು ಬೇಕೋ ಅದನ್ನೆಲ್ಲ ನಾನೇ ಹೋಗಿ ತಗೊಂಡು ಬರ್ತೀನಿ. ಇಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡರ್ ಪ್ಲೇಸ್ ಮಾಡಿಬಿಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡು ಇವನ್ನೆಲ್ಲನೂ ತರಿಸಿದ್ದೆ. ಇವಾಗ ಬೇಗ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ಅಷ್ಟು ಬೇಗ ಬೆಂಡೆಕಾಯಿಯಲ್ಲಿರೋ ನೀರಿನ ಅಂಶ ಎಲ್ಲನೂ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ತೀನಿ ಮತ್ತು ಬೇಗನೂ ಸಹ ಆಗಿಬಿಡುತ್ತೆ. ಇವಾಗ 3ನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದು ವ್ಲಾಗಲ್ಲಿ ನಾನು ನನ್ನ ಸಿಬ್ಲಿಂಗ್ಸ್ ಬಗ್ಗೆ ಹೇಳಿದ್ದೆ. ನಾವು 3 ಜನ ಹೆಣ್ಮಕ್ಳು, 1 ಗಂಡು ಮಗು, 1 ಹೆಣ್ಮಗು. ನನ್ನ ತಂಗಿ ಇವಾಗ ಇಲ್ಲ. ನಾವಿವಾಗ 3 ಜನನೇ ಇರೋದು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಒಬ್ಬರು ಕಾಮೆಂಟ್ ಮೂಲಕ ಕೇಳಿದ್ರು, ಏನಾಯಿತು ನಿಮ್ಮ ತಂಗಿಗೆ, ಏನಕ್ಕಿಲ್ಲ ಅಂತ ಕೇಳಿದ್ರು. ಸೊ ಅದಕ್ಕೆ ಉತ್ತರ ಬಂದುಬಿಟ್ಟು, ನಾನು ಈ ವ್ಲಾಗಲ್ಲೇ ಹೇಳ್ದಂಗೆ ಒಂದು ಟೈಮಲ್ಲಿ ಬಂದುಬಿಟ್ಟು ನಮ್ಮದು ಸಿಚುಯೇಷನ್, ನಮ್ಮದು ಲೈಫು ಬಂದುಬಿಟ್ಟು ಅಷ್ಟು ಸ್ಟೇಬಲ್ ಆಗಿರಲಿಲ್ಲ. ತುಂಬ ಎಮೋಷ್ನಲ್ ಇಂಬ್ಯಾಲೆನ್ಸ್ನ ನಾವು ಫೇಸ್ ಮಾಡಿದ್ವಿ. ನಮ್ಮ ಹತ್ರ ಬಂದುಬಿಟ್ಟು ಕುತ್ಕೊಂಡು ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಕೇಳೋರು ಇರಲಿಲ್ಲ. ಒಂದು ಪ್ರೀತಿ ತೋರಿಸೋರು ಇರಲಿಲ್ಲ. ಯಾರೇ ಆಗಿರ್ಬೋದು, ದೊಡ್ಡವರು ಚಿಕ್ಕವರಾಗಿರ್ಬೋದು, ಯಾರು ಬಂದುಬಿಟ್ಟು ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಕೇಳೋರೇ ಇರಲಿಲ್ಲ. ನಮ್ಮ ತಂದೆದು ಒಂಥರ ಸಿಚುಯೇಷನ್ ಇತ್ತು, ನಮ್ಮ ತಾಯಿದು ಒಂಥರ ಸಿಚುಯೇಷನ್ ಇತ್ತು. ನಾವು ಬೆಳೀತಾ ಇರೋ ಮಕ್ಕಳಲ್ಲಿ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ತುಂಬ ಟೆನ್ಷನ್ ಇತ್ತು, ಒಂಥರ ಡಿಪ್ರೆಷನ್ ಇತ್ತು, ಒಂಥರ ಮುಜುಗರ ಇತ್ತು. ಸೊ ಆ ಒಂದು ಫೇಸ್ ಆಫ್ ಲೈಫಿಂದ ನಾನು, ನಮ್ಮ ಅಕ್ಕ, ನಮ್ಮ ತಮ್ಮ ಹೆಂಗೋ ದೇವ್ರ ಕೃಪೆಯಿಂದ ಆಚೆ ಬಂದ್ವಿ. ಬಟ್ ನನ್ನ ತಂಗಿ ತುಂಬ ಲೈವ್ಲಿ ಆಗಿರೋಳು. ಯಾವಾಗಲೂ ಟೆನ್ಷನ್ನೇ ತಗೊಂಡಿರಲಿಲ್ಲ. ಮನೇಲಿ ಪ್ರಾಬ್ಲಮ್ ಇದ್ದರೆ ಅವಳು ಅಜ್ಜಿ ಮನೆಗೆ, ದೊಡ್ಡಮ್ಮನ ಮನೆಗೆ, ಅತ್ತೆ ಮನೆಗೆ, ಈ ಮನೆಗೆ, ಆ ಮನೆಗೆ ಓಡೋಗ್ತಾ ಇದ್ಲು. ಅಲ್ಲಿ ಕಾಲನ ಸ್ಪೆಂಡ್ ಮಾಡ್ತಾಯಿದ್ಲು. ನಾವು ಮನೇಲಿ ಇದ್ಕೊಂಡು ಎಲ್ಲನೂ ನೋಡಿಕೊಂಡು ನಾವು ಚೆನ್ನಾಗಿದ್ದೀವಿ. ಬಟ್ ಅವಳು ಅಷ್ಟು ಫ್ರೀ ಮೈಂಡ್ ಆಗಿಬಿಟ್ಟು ಅವಳು ಒಂದು ಈ ಸಣ್ಣ ಡಿಸಿಷನ್, ಕೆಟ್ಟ ಡಿಸಿಷನ್, ಒಂದು ಇಂಪಲ್ಸಿವ್ ಡಿಸಿಷನ್ನ ತಗೊಂಡು ಇವಾಗ ಈ ಲೈಫಲ್ಲಿ ಇಲ್ಲ. ಅವಳಿಗೆ ಜೀವನ ಸಾಕಪ್ಪ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ. ಸೊ ಅವಳ ಡಿಸಿಷನ್ ಏನೋ, ದೇವ್ರು ಅವಳದು ಡೆಸ್ಟಿನಿಯಲ್ಲಿ ಏನು ಬರೆದಿದ್ರೋ ಅದಾಯಿತು. ಬಟ್ ಅವಳಂತೂ ಫಿಸಿಕಲಿ ನಮ್ಮ ಜೊತೆ ಇಲ್ಲ, ನಮ್ಮ ಹೃದಯದಲ್ಲಿ ಯಾವಾಗಲೂ ಇದ್ದಾಳೆ. ಅವಳು 2007ರಲ್ಲಿ ತೀರೋಗಿರೋದು. ಬಟ್ ಇವಾಗ್ಲೂ ನನ್ನ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ರೂಪ ಅಂದರೆ ಯಾರು ಅಂತ ಗೊತ್ತು. ಅವಳದು ಬರ್ಡೇ ಬಂದಾಗ ನಾವು ವಿಶ್ ಮಾಡ್ತೀವಿ. ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾರೆ ಗೊತ್ತಾ, ಹ್ಯಾಪಿ ಬರ್ಡೇ ರೂಪ ಮಾಸಿ ಅಂತ. ಸೊ ಈ ಥರ ನಾವು ಅವಳನ್ನ ಇನ್ನೂ ಉಳಿಸಿದ್ದೀವಿ ನಮ್ಮ ಹೃದಯದಲ್ಲಿ ಅಂತ ಹೇಳ್ಬೋದು. ನನ್ನ ದೊಡ್ಡ ಮಗ ಹುಟ್ಟಿರೋದು 2011ರಲ್ಲಿ, ಚಿಕ್ಕ ಮಗ ಹುಟ್ಟಿರೋದು 2017ರಲ್ಲಿ, ನನ್ನ ತಂಗಿ ತೀರೋಗಿರೋದು 2007ರಲ್ಲಿ. ಮಕ್ಕಳಿಗೆ ಅವಳು ಯಾರು, ಏನು, ಎತ್ತ ಅಂತ ಗೊತ್ತೇ ಇರಲಿಲ್ಲ. ಬಟ್ ನಾನು ಆ್ಯಸ್ ಎ ಸಿಸ್ಟರ್, ನನ್ನ ಸಿಸ್ಟರ್ ಬಗ್ಗೆ ಅವಳು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ತಿಳಿಸಿದ್ದೀನಿ. ನಮ್ಮ ಮಕ್ಳಿಗೂ ಗೊತ್ತಿರಬೇಕು, ಯಾಕಂದರೆ ಶಿ ಈಸ್ ಮೈ ಸಿಸ್ಟರ್ ಅಲ್ವಾ. ಸೊ ಅದೇ ರೀತಿಯೇ ನಾನು ನಮ್ಮ ಯಜಮಾನ್ರಿಗೂ ಸಹ ಎಲ್ಲನೂ ಹೇಳಿದ್ದೀನಿ. ಐ ಲವ್ ಟು ಟಾಕ್ ಅಬೌಟ್ ಮೈ ಸಿಸ್ಟರ್, ಮೈ ಬ್ರದರ್, ಮೈ ಸೆಲ್ಫ್, ನಮ್ಮ ಸ್ಟ್ರಗಲ್ಸ್ ಏನೇನು. ಯಾಕಂದರೆ ನಾವು ಯಾರಿಗೂ ಮಸ್ಕ ಮಾಡಿಲ್ಲ, ಯಾರ ಮೇಲೂ ಸುಳ್ಳು ಹೇಳಿಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ, ಏನೇನೋ ಸಿಚುಯೇಷನ್ಸ್ನ ಫೇಸ್ ಮಾಡಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಆ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಕಾನ್ಫಿಡೆಂಟಾಗಿ ಎಲ್ಲರ ಹತ್ರ ಶೇರ್ ಮಾಡ್ಕೊಂಡು, ನಾವು ಏನಾದರೂ ಕೆಟ್ಟದ್ದು ಮಾಡಿದ್ರೆ ತಾನೇ ಭಯ ಪಡಬೇಕು, ಅದ್ರ ಬಗ್ಗೆ ಮಾತಾಡದೇ ಇರಬೇಕು. ಎಲ್ಲರ ಜೀವನದಲ್ಲಿನೂ ಕಷ್ಟ ಸುಖಗಳು ಇದ್ದೇ ಇರುತ್ತೆ. ಎಲ್ಲರ ಮನೇಲೂ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಕಷ್ಟ ಸುಖಗಳು ಅವ್ರ ತಕ್ಕಂಗೆ ಇದ್ದೇ ಇರುತ್ತೆ. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ಕಷ್ಟ ಬಂದಮೇಲೆ ಸುಖ ಇದ್ದೇ ಇರುತ್ತೆ. ದೇವ್ರ ಮೇಲೆ ನಂಬಿಕೆ ಇಡಬೇಕು, ಒಳ್ಳೆಯದನ್ನು ಮಾಡಬೇಕು, ಸುಳ್ಳು ಹೇಳ್ಬಾರ್ದು, ಯಾವಾಗಲೂ ಕಷ್ಟಪಡೋದಕ್ಕೆ ಮುಂದೆ ಇರಬೇಕು. ಕಷ್ಟಪಟ್ಟರೆ ಯಾವಾಗಲೂ ಸುಖ ಸಿಕ್ಕೇ ಸಿಗುತ್ತೆ. ಇದು ನನ್ನ ಅನಿಸಿಕೆ, ನನ್ನ ಅನುಭವ.
ಈ ವ್ಲಾಗಿನ ಮುಖಾಂತರ ನನ್ನ ತವರು ಮನೆ ಬಗ್ಗೆ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಹಾನೆಸ್ಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ಫೈನಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೋದರೆ ಸಾಕು ಅಂತ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ಮನೇಲಿದ್ದರೆ ಮೊಬೈಲ್ ತೊಗೊಂಡು ಬಿಡ್ತಾರೆ, ಗೇಮ್ ಆಡ್ತಾನೆ ಇರ್ತಾರೆ. ಸೊ ಸರಿಯಾಗಿ ವ್ಲಾಗ್ಸ್ ಮಾಡೋದಕ್ಕೂ ನನಗೆ ಮೊಬೈಲ್ ಕೊಡೋದೇ ಇಲ್ಲ. ಸೊ ಆದ್ದರಿಂದ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗಿಬಿಡುತ್ತೆ. ಇವಾಗ ಇವ್ರು ಸ್ಕೂಲ್ಗೆ ಹೋದರೆ ಸ್ವಲ್ಪ ಮಟ್ಟಿಗೆ ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ನ ಆಗ್ಬೋದು. ಮುಂದೆ ಬರೋ ವ್ಲಾಗ್ಸ್ಗಳಲ್ಲಿ ಒಳ್ಳೆ ಒಳ್ಳೆ ಮಾತುಗಳು, ರಿಯಾಲಿಟಿ ಎಕ್ಸ್ಪೀರಿಯೆನ್ಸ್ಗಳು ಎಲ್ಲನೂ ಶೇರ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ. ನಮ್ಮ ಯಜಮಾನ್ರು ನೋಡಿ ಯಾವ ಥರ ಓಡ್ತಾ ಇದ್ದಾರೆ. ಚಿಕ್ಕ ಮಗ ಆ್ಯಕ್ಚುಲಿ ಒಂದು ಸ್ಕೇಟ್ಸ್ ಮರ್ತೋಗಿದ್ದ, ಸೊ ಅದನ್ನು ತಗೊಂಡು ಓಡೋಗಿದ್ದಾರೆ. ಬಸ್ ಬಂತು, ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇಷ್ಟೇ ಇವತ್ತಿಗೆ. ಬಾಯ್ ಬಾಯ್.